ಇನ್ನು ಪರಿಷತ್ ಅಖಾಡದಲ್ಲಿ ಬಿಜೆಪಿ ಇಬ್ಬರು ಸದಸ್ಯರು ಗೆಲುವನ್ನ ಸಾಧಿಸಿದ್ದಾರೆ. ಮೇಲ್ಮನೆಗೆ ವಿಜೇತರಾಗಿ ರಘು ಕೌಟಿಲ್ಯ ಮುನ್ನುಗ್ಗಿದ್ದಾರೆ. ಈ ಗೆಲುವಿನ ಸಂಭ್ರಮದಲ್ಲಿರೋ ರಘು ಕೌಟಿಲ್ಯ ಅವರ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಚಿಟ್ಚಾಟ್ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಅತ್ಯಂತ ಕಟ್ಟಕಡೆಯ ಸಮುದಾಯದಿಂದ ಬಂದಿರುವಂತಹ ರಘು ಕೌಟಿಲ್ಯ ಅವರು ನಮ್ಮ ಜೊತೆ ಇದ್ದಾರೆ. ಈಗಷ್ಟೇ ವಿಧಾನ ಪರಿಷತ್ ಸದಸ್ಯರಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಸರ್ ನಮಸ್ತೆ, ಹೇಗೆ ಹಂಚ್ಕೊತಾರೆ? ಅತ್ಯಂತ ಭಾವುಕನಾಗಿದ್ದೇನೆ. ತುಂಬ ಸಂತೋಷ ಆಗಿದೆ. ನಮ್ಮಂಥವರು ಕೂಡ ವಿಧಾನಸಭೆಯನ್ನು ಪ್ರವೇಶ ಮಾಡ್ಬೋದು ಅನ್ನೋದನ್ನು ನನಗೊಂದು ನೈತಿಕ ಸ್ಥೈರ್ಯ ತುಂಬಿ ಅವಕಾಶ ಮಾಡಿಕೊಟ್ಟಿದೆ ಪಕ್ಷ. ನಾನು 2 ಬಾರಿ ಸ್ಥಳೀಯ ಸಂಸ್ಥೆಯ ಬಹುದೊಡ್ಡ ಹೋರಾಟದಲ್ಲಿ ಕಡಿಮೆ ಮತದಿಂದ ಸೋತಿದೆ. ಭಾರತೀಯ ಜನತಾ ಪಾರ್ಟಿ OBC ಮೋರ್ಚಾ ಅಧ್ಯಕ್ಷನಾಗಿ ಸನ್ಮಾನ್ಯ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದನ್ನು ನನ್ನನ್ನು ಗುರ್ತು ಮಾಡಿದ್ದಾರೆ. ಯಡಿಯೂರಪ್ಪನವರು ವಿಶೇಷ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಮತ ಕೊಟ್ಟು ನನ್ನನ್ನು ನಮ್ಮ ಶಾಸಕರು ಕಳಿಸ್ಕೊಟ್ಟಿದ್ದಾರೆ. ವರಿಷ್ಠರು ಇದಕ್ಕೆ ಅಸ್ತು ಎಂದಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ನರೇಂದ್ರ ಮೋದಿಯವರು ಆಶೀರ್ವಾದ ಮಾಡಿದ್ದಾರೆ. ಅಮಿತ್ ಶಾ ಅವರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂತೋಷ್ಜಿಯವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಸರ್, ತಮಗೆ ಎಷ್ಟು ಶಾಸಕರ ಮತ ಹಾಕಬೇಕಾಗಿತ್ತು? ನಿಮಗೆ ಬಂದಂತಹ ಮತಗಳೆಷ್ಟು? ನಮಗೆ 30. ಅದರಲ್ಲಿ 1 ಮತ ಅಸಿಂಧು ಆಗಿದೆ. ಅದು ಗೊತ್ತಾಗಿಲ್ಲ ಯಾಕೆ ಅಂತ, ಅದನ್ನು ಪಕ್ಷ ನೋಡ್ತಾರೆ. ಸರ್, ಅದು ಅಸಿಂಧು ಅಂದರೆ ಯಾವ ರೀತಿಯಾಗಿ ಬರೆದಿದ್ರು? ಯಾಕಂದರೆ ರೋಮನ್ ಅಂಕಿಯಲ್ಲಿ ಬರೀಬೇಕು, ಇಲ್ಲ ಇಂಗ್ಲೀಷಲ್ಲಿ ಬರೀಬೇಕು? ಅದೇನೋ ಬರೆದಿದ್ದಾರೆ. ಅದು ಅಸಿಂಧು ಆಗೋ ಅರ್ಹತೆಯ ಆಧಾರದಲ್ಲಿ ಬರೆದಿದ್ದಾರೆ. ಸರ್, ಈಗ ನೀವು ಮತ್ತು JDS ಮೈತ್ರಿ ಅಭ್ಯರ್ಥಿಗೂ ಕೂಡ 3-4 ಮತಗಳು ವರ್ಗಾವಣೆ ಆಗಬೇಕಾಗಿತ್ತು. ಅದು ಆಗಿದೆಯಾ? ನಿಮ್ಮ ಪಾಟೀಲ್ ಅವ್ರಿಗೆ ಬರಬೇಕಾದಂಥ ಮತಗಳು ಕೂಡ ಬಂದಿದ್ದಾವ ಅಂತ? JDSನವ್ರಿಗೆ ಏನು ಕೊಡಬೇಕಾಗಿದ್ದು ಕೊಟ್ಟಿದೆ. ಅದು ಬಂದಿರೋದ್ರಲ್ಲಿ ಓಟು ನಮ್ಮದೇ. ಅದು ಗೊತ್ತಿಲ್ಲ, ನನ್ನ ಪ್ರಕಾರ ನಮ್ಮದೇ ಅಂತಕ್ಕಂಥ ನನ್ನ ಭಾವನೆ. ಪಾಟೀಲ್ರವ್ರಿಗೆ ಬರಬೇಕಾಗಿರೋದು 3 ಮತ ಬಂದಿಲ್ಲ. ಅದನ್ನು ಅವರಿಷ್ಟು ಗಮನಿಸ್ತಾರೆ ಈಗ. ಥ್ಯಾಂಕ್ ಯು. ಇದಿಷ್ಟು ರಘು ಕೌಟಿಲ್ಯ ಅವರ ಒಂದು ಮಾತು. ಪಕ್ಷ ನನ್ನನ್ನು ಗುರುತಿಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ, ಆ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.